ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಹಣ ಬರುತ್ತಾ ಬರಲ್ವಾ? ಈಗ CM ಚೇಂಜ್ ಆಗಿದ್ದಾರೆ, ಸರ್ಕಾರ ಬದಲಾಗುತ್ತೆ. ಏನಾದರೂ ಗೃಹಲಕ್ಷ್ಮಿ ಹಣಕ್ಕೆ ತೊಂದರೆ ಆಗುತ್ತಾ? ಅಥವಾ ನೆಕ್ಸ್ಟು ಗೃಹಲಕ್ಷ್ಮಿ ಹಣ ಬರಬೇಕು ಅಂತಂದರೆ ಏನೆಲ್ಲ ಮಾಡಬೇಕು? ಪ್ರತಿಯೊಂದು ವಿಷಯನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ಗೃಹಲಕ್ಷ್ಮಿ ಹಣ ನಿಮಗೆ ಬರುತ್ತಾ ಅಂತ ಅಂದರೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಹಣ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ನೀವೇನು 2,000 ರೂಪಾಯಿ ಒಂದು ತಿಂಗಳಿಗೆ ಪಡಿತಾ ಇದ್ದರೆ ಖಂಡಿತವಾಗ್ಲೂ ಆ ಹಣ ನಿಮಗೆ ಸಿಕ್ಕೇ ಸಿಗುತ್ತೆ. ಆದರೆ ಈಗ ಗೃಹಲಕ್ಷ್ಮಿ ಹಣ ಎಷ್ಟೋ ಜನಕ್ಕೆ ಅಂದರೆ ಸಿಗಬೇಕಾದಂಥ ಜನಕ್ಕೆ ಸಿಗ್ತಾ ಇಲ್ಲ. ತುಂಬಾ ಹಣ ಪೋಲಾಗ್ತಾ ಇದೆ. ಯಾಕೆಂತಂದರೆ ಎಷ್ಟೋ ಜನ 3 ವರ್ಷದಲ್ಲಿ ತೀರೋಗಿದ್ದಾರೆ. ಹಾಗೆಯೇ ಇನ್ನು ಟ್ಯಾಕ್ಸ್ ಪೇ ಮಾಡ್ತಾ ಇರೋವಂಥವರಿಗೂ ಕೂಡ ಗೃಹಲಕ್ಷ್ಮಿ ಹಣ ಸಿಗ್ತಾ ಇದೆ, ಬಡವರಿಗೆ ಸಿಗ್ತಾ ಇಲ್ಲ. ಹಾಗಾಗಿ ಈ ಎಲ್ಲ ಏನು ಪೋಲಾಗ್ತಾ ಇರೋವಂಥ ಹಣನ ತಡಿಬೇಕು ಅನ್ನೋ ಒಂದು ಕಾರಣಕ್ಕೆ ಈಗ ಹೊಸದಾಗಿ ಸರ್ಕಾರ ರಚನೆ ಏನಾಗಿದೆ, ಅಲ್ಲಿಂದ CM DK ಶಿವಕುಮಾರ್ ಅವರು ಒಂದು ರೂಲ್ಸನ್ನು ತಂದಿದ್ದಾರೆ. ಏನಂತ ಅಂದರೆ, ಈಗ ಗೃಹಲಕ್ಷ್ಮಿ ಹಣ ನೀವೇನಾದರೂ ಪಡ್ಕೊಳ್ಬೇಕು ಅಂತ ಅಂದರೆ ಬಯೋಮೆಟ್ರಿಕ್ ಕಡ್ಡಾಯವಾಗಿ ಮಾಡಿಸ್ಕೊಳ್ಳೇಬೇಕಾಗತ್ತೆ. ಬಯೋಮೆಟ್ರಿಕ್ ಅಂತ ಅಂದರೆ ಬೇರೇನೂ ಅಲ್ಲ, ನಿಮ್ಮ ಥಂಬ್ ಇಂಪ್ರೆಷನ್ನ ಕೊಡಬೇಕಾಗತ್ತೆ. ಸೊ ಅದರಿಂದ ನೀವು ಬದುಕಿದ್ದೀರಾ ಅನ್ನೋ ಒಂದು ಕನ್ಫರ್ಮೇಷನ್ ಸಿಗುತ್ತೆ. ಹಾಗೆ ಟ್ಯಾಕ್ಸ್ ಪೇ ಮಾಡ್ತಾ ಇರೋರಿಗೆ ಏನಾದರೂ ಗೃಹಲಕ್ಷ್ಮಿ ಹಣ ಸಿಗ್ತಾ ಇದ್ದರೆ ಅದೆಲ್ಲನೂ ಕೂಡ ಕಟ್ಟಾಗುತ್ತೆ. ಈ ರೀತಿಯಾಗಿ ಪೋಲಾಗ್ತಿರೋವಂಥ ಹಣವನ್ನು ಉಳಿಸೋದಕ್ಕೋಸ್ಕರ ಈ ಒಂದು ಏನು ಬಯೋಮೆಟ್ರಿಕ್ಕನ್ನು ತಂದಿರೋವಂಥದ್ದು. ಹಾಗಾದರೆ ಪ್ರತಿ ಸಲ ನಾವು ಗೃಹಲಕ್ಷ್ಮಿ ಹಣ ಪಡಿಬೇಕು ಅಂತ ಅಂದರೆ ಪ್ರತಿ ತಿಂಗಳು ಕೂಡ ಈ ಒಂದು ಕೆಲಸನ ಮಾಡಬೇಕಾ, ಬಯೋಮೆಟ್ರಿಕ್ ಕೊಡೋವಂಥ ಕೆಲಸನ ಮಾಡಬೇಕಂತ ಅಂದರೆ ಖಂಡಿತವಾಗ್ಲೂ ಇಲ್ಲ. ಈ ಸರ್ತಿ ಸ್ಟಾರ್ಟಿಂಗ್ ಏನಿದೆ, ಒಂದು ಸರ್ತಿ ಮಾತ್ರ ನೀವು ಥಂಬ್ ಇಂಪ್ರೆಷನ್ನ ಕೊಡಬೇಕಾಗತ್ತೆ. ಆನಂತರ ಅದರ ಅವಶ್ಯಕತೆ ಇರೋದಿಲ್ಲ. ಓಕೆನಾ? ಒಂದೇ ಮನೆಯಲ್ಲಿ 2-3 ಜನಕ್ಕೆ ಈಗ ಏನು ಗೃಹಲಕ್ಷ್ಮಿ ಹಣ ಹೋಗ್ತಾ ಇರೋದು, ಇದೆಲ್ಲನೂ ಕೂಡ ತಡಿಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇರೋವಂಥದ್ದು. ಹಾಗಂತ ನೀವು ನಾಳೆನೇ ಹೋಗೋ ಹಾಗಿಲ್ಲ. ಅಂದರೆ ಈಗ ಥಂಬ್ ಇಂಪ್ರೆಷನ್ ಕೊಡಬೇಕು, ನನಗೆ ಗೃಹಲಕ್ಷ್ಮಿ ಹಣ ಬೇಕು ಅಂತ ಹೇಳಿಬಿಟ್ಟು ನಾಳೆನೇ ಹೋಗೋ ಹಾಗಿಲ್ಲ. ಅದಕ್ಕೆ ಇನ್ನೂ ಕೂಡ ಡೇಟ್ ಫಿಕ್ಸ್ ಮಾಡಿಲ್ಲ. ಹಾಗೆ ಎಲ್ಲಿ ಹೋಗ್ಬಿಟ್ಟು ನೀವು ಬಯೋಮೆಟ್ರಿಕ್ ಮಾಡಿಸ್ಕೊಳ್ಬೇಕು ಅಂತ ಅಂದರೆ ನೀವು ಬೆಂಗಳೂರು 1 ಗ್ರಾಮ 1 ಈ ಒಂದು ಕಚೇರಿಗೆ ಹೋಗ್ಬಿಟ್ಟು, ಸೇವಾ ಕೇಂದ್ರಕ್ಕೆ ಹೋಗ್ಬಿಟ್ಟು ನೀವು ಬಯೋಮೆಟ್ರಿಕ್ಕನ್ನು ಮಾಡಿಸ್ಕೊಳ್ಬೇಕಾಗತ್ತೆ, ಥಂಬ್ ಇಂಪ್ರೆಷನ್ನ ಕೊಡಬೇಕಾಗತ್ತೆ. ಸೊ ಅಲ್ಲಿ ನೀವು ಈ ಒಂದು ಕೆಲಸನ ಮಾಡಿಸಿದ ನಂತರ ನಿಮಗೆ ಗೃಹಲಕ್ಷ್ಮಿ ಹಣ ಮುಂಚೆ ಯಾವ ರೀತಿಯಾಗಿ ಸಿಗ್ತಾಯಿತ್ತು ಅದೇ ರೀತಿಯಾಗಿ ಸಿಗತ್ತೆ. ಓಕೆನಾ? ಸೊ ಈ ರೀತಿಯಾಗಿ ಗೃಹಲಕ್ಷ್ಮಿ ಹಣ ನೀವು ಪಡ್ಕೊಳ್ಬೇಕಾಗತ್ತೆ. ಇದೊಂದು ಕೆಲಸ ಮಾಡಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ. ಹಾಗಾಗಿ ನಾನು ನೆಕ್ಸ್ಟು ಆ ಒಂದು ಥಂಬ್ ಇಂಪ್ರೆಷನ್ನಿಗೆ ಡೇಟ್ ಕೊಟ್ಟಾಗ ಅಥವಾ ಅದು ಓಪನ್ ಆದಾಗ ನಿಮಗೆ ತಿಳಿಸ್ತೀನಿ. ಓಕೆನಾ? ಆವಾಗ ಹೋಗ್ಬಿಟ್ಟು ನೀವು ಬಯೋಮೆಟ್ರಿಕನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಸೊ ಇದು ತುಂಬ ಜನ ಗೃಹಲಕ್ಷ್ಮಿ ಹಣಕ್ಕೋಸ್ಕರ ಯಾರ್ಯಾರೆಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ ಅವ್ರಿಗೆಲ್ಲನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಡಿಯೋ ಆಗಿರುತ್ತೆ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಯಾರ್ಯಾರೆಲ್ಲ ನಿಮಗೆ ಗೊತ್ತಿದ್ದಾರೆ ಗೃಹಲಕ್ಷ್ಮಿ ಒಂದು ಸೌಲಭ್ಯವನ್ನು ಪಡ್ಕೊತಾ ಇದ್ದಾರೆ ಅವ್ರಿಗೆಲ್ಲನೂ ಕೂಡ ಶೇರ್ ಮಾಡಿ. ಮತ್ತೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು.